ನಮಸ್ಕಾರ ಸ್ನೇಹಿತರೆ, ನಾವು ಅಮ್ಮನವರನ್ನ ಎಷ್ಟೋ ರೂಪಗಳಲ್ಲಿ ಪೂಜೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾದದ್ದು ತ್ರಿದೇವತೆಗಳು, ನವದುರ್ಗೆಯರು, ಸಪ್ತ ಮಾತೃಕೆಯರು, ಇನ್ನು ಅತಿ ಶಕ್ತಿಯುತವಾದ ದಶಮಹಾವಿದ್ಯೆಗಳು. ಈ ದಶಮಹಾವಿದ್ಯೆಗಳು ಅಮ್ಮನವರ ತಾಂತ್ರಿಕ ಸ್ವರೂಪಗಳು. ಇದರಲ್ಲಿ ಅತಿ ಉಗ್ರ ರೂಪವಾದ ಕಾಳಿಕಾದೇವಿಯಿಂದ ಹಿಡಿದು ಅತಿ ಸೌಮ್ಯ ರೂಪವಾದ ತ್ರಿಪುರ ಸುಂದರಿಯವರೆಗೂ ಇದ್ದಾರೆ. ಈ ದಶಮಹಾವಿದ್ಯೆಗಳನ್ನು ತಾಂತ್ರಿಕ ರೂಪದಲ್ಲಿ ಪೂಜಿಸುತ್ತಾರೆ. ತಾಂತ್ರಿಕ ರೂಪಗಳು, ಪೂಜೆಗಳು ಅಂದ ತಕ್ಷಣ ತಪ್ಪಾಗಿ ಯೋಚನೆ ಮಾಡೋಕೆ ಹೋಗಬೇಡಿ. ತಂತ್ರ ಪದ್ಧತಿಯಲ್ಲಿ ಪೂಜೆ ಮಾಡೋದನ್ನೇ ತಾಂತ್ರಿಕ ಪೂಜೆ ಅಂತ ಕರೀತಾರೆ. ದೇವರನ್ನ ಸಮೀಪಿಸಲು ಹಾಗೂ ಪೂಜಿಸಲು 3 ವಿಧಾನಗಳಿವೆ. ಅದುವೇ ತಂತ್ರ, ಮಂತ್ರ ಹಾಗೂ ಯಂತ್ರ. ಇದರಲ್ಲಿ ಮೊದಲನೆಯದು ತಂತ್ರ ಪದ್ಧತಿ. ತನ್ ಅಂದ್ರೆ ತನುವು ಅಥವಾ ದೇಹ ಅಂತ ಅರ್ಥ. ತನುವನ್ನು ಬಳಸಿ ಮಾಡುವಂತ ಪೂಜೆನೇ ತಂತ್ರ ಪದ್ಧತಿ ಅಥವಾ ತಾಂತ್ರಿಕ ಪೂಜೆ ಅಂತ ಕರೀತಾರೆ. ಎರಡನೆಯದು ಮಂತ್ರ ಪದ್ಧತಿ. ಮನ್ ಅಂದ್ರೆ ಮನಸ್ಸು. ಮನಸ್ಸಿಂದ ಮಾಡುವಂತ ಪೂಜೆಯನ್ನೇ ಮಂತ್ರ ಪದ್ಧತಿ ಅಥವಾ ಮಾಂತ್ರಿಕ ಪೂಜೆ ಅಂತ ಕರೀತಾರೆ. ಇನ್ನು ಮೂರನೇದು ಯಂತ್ರ ಪದ್ಧತಿ. ಯನ್ ಅಂದ್ರೆ ವಾಹನ. ಯಾರನ್ನಾದರೂ ಸಮೀಪಿಸಲು ಬಳಸುವಂತ ವಸ್ತುವನ್ನ ನಾವು ವಾಹನ ಅಂತ ಕರಿತೀವಿ. ಆ ರೀತಿ ದೇವರಿಗೆ ಹತ್ತಿರ ಆಗೋಕೆ ಬಳಸುವಂತ ಯಾವುದೋ ಒಂದು ವಸ್ತು ಅಥವಾ ಯಂತ್ರ ಬಳಸಿ ಮಾಡುವಂತ ಪೂಜೆನ ಯಂತ್ರ ವಿಧಾನ ಅಥವಾ ಯಾಂತ್ರಿಕ ಪೂಜೆ ಅಂತ ಕರೀತಾರೆ. ಈ ಮೂರರಲ್ಲಿ ತಂತ್ರ ಪದ್ಧತಿ ಅನ್ನೋದು ದೇವರನ್ನ ಸಮೀಪಿಸಲು ಬಳಸುವಂತ ಉತ್ತಮವಾದ ಪದ್ಧತಿ. ನಮ್ಮೆಲ್ರಿಗೂ ಕೂಡ ದೇವರ ಜೊತೆ ಮಾತಾಡಬೇಕು ಅನ್ನೋ ಕೋರಿಕೆ ಇರುತ್ತೆ. ಆದ್ರೆ ಯಾವ ರೀತಿ ಮಾತಾಡಬೇಕು ಅನ್ನೋ ವಿಧಾನ ತಿಳಿದೆ ಹೇಗೋ ಒಂದ್ ರೀತಿ ದೇವರ ಫೋಟೋ ಮುಂದೆ ಕುಳಿತುಕೊಂಡು ಮಾತಾಡಿ ನಮ್ಮ ಮಾತುಗಳು ದೇವರಿಗೆ ತಲುಪಿತು ಅಂತ ಖುಷಿ ಪಡ್ತೀವಿ. ಆ ರೀತಿ ಮಾತಾಡಿದ್ರೂ ಕೂಡ ಕೆಲವೊಮ್ಮೆ ದೇವರಿಗೆ ಅದು ತಲುಪುತ್ತೆ. ಅದಕ್ಕೆ ಬದಲಾಗಿ ಈ ವಿಶ್ವದಿಂದ ನಮಗೆ ಕೆಲವು ಸಂಕೇತಗಳು ಕೂಡ ಕಾಣಿಸುತ್ತೆ. ಆದ್ರೆ ನಮಗೆ ಗೊತ್ತಾಗಲ್ಲ ಅಷ್ಟೆ. ಆದ್ರೆ ಒಂದು ವೇಳೆ ದೇವರು ಯಾವಾಗ್ಲೂ ಕೂಡ ನಮ್ಮ ಜೊತೆನೇ ಇರ್ತಾ ನಮ್ಮ ಮಾತುಗಳು ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಇದ್ರೆ ಅದರ ಅನುಭವ ಎಷ್ಟೊಂದು ಚೆನ್ನಾಗಿರುತ್ತೆ ಅನ್ನೋದು ಮಾತಲ್ಲಿ ಹೇಳೋಕೆ ಯಾರಿಗೂ ಕೂಡ ಆಗಲ್ಲ. ನಮ್ಮ ಜೀವನದಲ್ಲಿ ಇನ್ನೇನು ಕೂಡ ಬೇಡ ಅನ್ಸುತ್ತೆ. ಆದ್ರೆ ಆ ರೀತಿ ನಿಜವಾಗ್ಲೂ ಆಗುತ್ತಾ? ಈ ಪ್ರಶ್ನೆನ ನೀವು ನನ್ನನ್ನ ಕೇಳಿದ್ರೆ ಅಂತೂ ಖಂಡಿತ ನಡೆಯುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಯಾಕೆ ಬಿತ್ತು, ನೀವಿದನ್ನ ಯಾಕೆ ನೋಡ್ತಿದ್ದೀರಾ ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮಗೂ ಕೂಡ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋ ಸಮಯ ಬಂದಾಯ್ತು. ಇದು ನಿಮಗೆ ವಿಶ್ವದಿಂದ ಬರ್ತಿರೋಂತ ಒಂದು ಸಂದೇಶ ಆಗಿರ್ಬೋದು. ಆದಿಪರಾಶಕ್ತಿ ಯಾವಾಗ್ಲೂ ನಿಮ್ಮ ಜೊತೆನೇ ಇರ್ತಾ ನಿಮ್ಮ ಜೊತೆ ಯಾವಾಗ್ಲೂ ಮಾತಾಡೋ ಪರಿಸ್ಥಿತಿಗೆ ಕರೆದು ಹೋಗುವಂತ ಈ ಪ್ರಯಾಣದಲ್ಲಿ ಇದೇ ಮೊದಲನೇ ಮೆಟ್ಟಿಲು ಅನ್ಕೊಳ್ಳಿ. ಈ ವಿಡಿಯೋ ನೋಡಿದ ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೋಬೇಕು ಅಂತ ನೀವೇ ಹುಡುಕೋಕೆ ಶುರು ಮಾಡ್ತೀರಾ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ದೇವಿ ಬಗ್ಗೆ ಮೊದಲು ನಾವು ಪೂರ್ತಿಯಾಗಿ ತಿಳ್ಕೋಬೇಕು. ನಮ್ಮ ಸನಾತನ ಧರ್ಮದ ಪ್ರಕಾರ ಈ ವಿಶ್ವದಲ್ಲಿ ಅಸ್ತಿತ್ವವಿರುವ ಅಂದ್ರೆ ಜೀವಂತವಾಗಿರುವಂತ ಎಲ್ಲಾ ಅಂಶಗಳು ಕೂಡ ಒಂದೇ ಒಂದು ಶಕ್ತಿಯಿಂದ ತಯಾರಾಗಿದೆ. ಆದ್ರೆ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಸೈಂಟಿಸ್ಟ್ಗಳು ತುಂಬಾ ಎಕ್ಸ್ಪರಿಮೆಂಟ್ಗಳನ್ನ ಮಾಡಿ ಕೊನೆಯದಾಗಿ 1965ನೇ ಇಸ್ವಿಯಲ್ಲಿ ಇದು 100% ನಿಜ ಅಂತ ಒಪ್ಕೊಂಡು ಇದಕ್ಕೆ ಬಿಗ್ ಬ್ಯಾಂಗ್ ಅಂತ ಹೆಸರಿಟ್ರು. ಬಿಗ್ ಅಂದ್ರೆ ದೊಡ್ಡದು ಅಥವಾ ಶ್ರೇಷ್ಠವಾದದ್ದು ಅಥವಾ ಮಹೋನ್ನತವಾದದ್ದು. ಬ್ಯಾಂಗ್ ಅಂದ್ರೆ ಎನರ್ಜಿ, ಪವರ್ ಅಥವಾ ಶಕ್ತಿ. ಸೈಂಟಿಸ್ಟ್ಗಳು ಇದಕ್ಕೆ ಇಟ್ಟಂತ ಹೆಸರು ಅಂದ್ರೆ ಬಿಗ್ ಬ್ಯಾಂಗ್ ಹೆಸರಿನ ಅರ್ಥ ನೋಡೋದಾದ್ರೆ ದೊಡ್ಡ ಶಕ್ತಿ ಅಥವಾ ಪರಾಶಕ್ತಿ ಅಂತ. ಸಂಸ್ಕೃತದಲ್ಲಿ ಮೊದಲನೇದು ಅಂದ್ರೆ ಆದಿ ಅಂತ ಹೇಳ್ತಾರೆ.
ಹಾಗಾಗಿ ಈ ಮೊದಲನೇ ಶಕ್ತಿಯನ್ನ ನಾವು ಆದಿಶಕ್ತಿ ಅಥವಾ ಆದಿಪರಾಶಕ್ತಿ ಅಂತ ಕರಿತೀವಿ. ಈ ಆದಿಪರಾಶಕ್ತಿಗೆ ಪ್ರತಿರೂಪವಾದಂತ ಪುರುಷ ತತ್ವ ಆ ಪರಮೇಶ್ವರನಾದ್ರೂ ಕೂಡ ಈ ವಿಶ್ವವನ್ನ ಶುರು ಮಾಡಿದ್ದು ಮಾತ್ರ ಆದಿಪರಾಶಕ್ತಿ. ಆ ರೀತಿ ಶುರುವಾದಂತ ಈ ವಿಶ್ವದಲ್ಲಿ ಅತಿ ದೊಡ್ಡ ದೊಡ್ಡ ನಕ್ಷತ್ರಗಳಿಂದ ಹಿಡಿದು ಅತಿ ಚಿಕ್ಕದಾದ ಅಣುವಿನಲ್ಲೂ ಕೂಡ ಆದಿಶಕ್ತಿ ನಿಕ್ಷಿಪ್ತವಾಗಿ ಇದ್ದಾಳೆ. ಈ ವಿಶ್ವದಲ್ಲಿರುವ ಶಕ್ತಿಯನ್ನು ನಾವು ಅಣುವಿನಷ್ಟು ಕೂಡ ನಾಶ ಮಾಡೋಕೆ ಆಗಲ್ಲ. ಅದೇ ರೀತಿ ಹೊಸ ಶಕ್ತಿಯನ್ನ ಅಣುವಿನಷ್ಟು ಕೂಡ ಸೃಷ್ಟಿ ಮಾಡೋಕೆ ಆಗಲ್ಲ. ಈ ವಿಶ್ವ ಸೃಷ್ಟಿಯಾದಾಗ ಎಷ್ಟು ಶಕ್ತಿ ಇತ್ತೋ ಈಗಲೂ ಕೂಡ ಅಷ್ಟೇ ಶಕ್ತಿ ಇದೆ. ಸ್ವಲ್ಪ ಕೂಡ ಬೆಳೆದಿಲ್ಲ, ಹಾಗೆ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ. ಇದನ್ನೇ ಸೈಂಟಿಸ್ಟ್ಗಳು ಎನರ್ಜಿ ಕ್ಯಾನ್ ನೆವರ್ ಬಿ ಡೆಸ್ಟ್ರಾಯ್ಡ್ ನಾಟ್ ಕ್ರಿಯೇಟೆಡ್ ಅಂತ ಹೇಳಿದ್ದಾರೆ. ಈ ವಿಶ್ವದಲ್ಲಿರುವಂತ ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತಾ ಇರುತ್ತೆ. ಒಂದು ಮನುಷ್ಯ ಅಥವಾ ಪ್ರಾಣಿ ಯಾವುದಾದ್ರೂ ಸತ್ತು ಹೋದ್ರೆ ಅದರ ಒಳಗಿರುವಂತ ಶಕ್ತಿ ಅವ್ರ ಜೊತೆ ನಾಶ ಆಗಲ್ಲ. ಆ ಶಕ್ತಿ ಈ ವಿಶ್ವದೊಳಗೆ ಬೆರೆತು ಹೋಗುತ್ತೆ. ಅದೇ ರೀತಿ ಯಾವುದಾದ್ರೂ ಹೊಸ ಜೀವಿ ಜನ್ಮ ಪಡಿಬೇಕು ಅಂದ್ರೆ ಈ ವಿಶ್ವದಲ್ಲಿರುವಂತ ಶಕ್ತಿ ಆ ರೂಪಕ್ಕೆ ರೂಪುಗೊಳ್ಳುತ್ತೆ. ನಾವು ಒಂದೊಂದು ದೇವಿ ಅಥವಾ ದೇವರುಗಳನ್ನ ಸಮೀಪಿಸೋಕೆ ಒಂದೊಂದು ಪದ್ಧತಿ ಇರುತ್ತೆ. ಒಬ್ಬೊಬ್ಬರಿಗೆ ಮಾಡುವಂತ ಪೂಜೆಗಳಾಗಿರ್ಬೋದು, ತಪಸ್ಸಾಗಿರ್ಬೋದು, ಯಜ್ಞ ಹೋಮ ಯಾವುದೇ ಆಗಿರ್ಬೋದು, ವಿಧಾನಗಳು ಬೇರೆ ಬೇರೆ ಇರುತ್ತೆ. ನಾನೀಗ ಹೇಳ್ತಾ ಇರೋದು ಬೇರೆ ದೇವರುಗಳ ಬಗ್ಗೆ, ನಮ್ಮೊಳಗಿರುವಂತ 3 ದೇವರ ಬಗ್ಗೆ ಅಲ್ಲ. ನಮ್ಮೊಳಗಿರುವಂತ ದೇವರಲ್ಲಿ ಒಬ್ಬರು ಮಹಾವಿಷ್ಣು. ಅವರು ಈ ಇಡೀ ವಿಶ್ವ ಇರೋಷ್ಟು ದಿನ ಕೂಡ ನಮ್ಮೊಳಗಡೆ ಇದ್ದು ಎಲ್ಲರನ್ನೂ ಗಮನಿಸುತ್ತಾ ಅವರನ್ನ ಮುಂದೆ ನಡೆಸ್ತಾ ಇರ್ತಾರೆ. ಹಾಗಾಗಿ ಈ ವಿಶ್ವ ಇರೋಷ್ಟು ಕಾಲ ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರಲ್ಲೂ ಮಹಾವಿಷ್ಣು ಇರ್ತಾರೆ. ಎರಡನೆಯವರು ಆದಿಪರಾಶಕ್ತಿ. ಯಾಕಂದ್ರೆ ಆ ದೇವಿಯ ಒಂದು ಭಾಗವೇ ನಾವು. ಇನ್ನು ಮೂರನೆಯವರು ಪರಮೇಶ್ವರ. ಇವರ ಬಗ್ಗೆ ಪ್ರತ್ಯೇಕವಾಗಿ ಹೇಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಪರಮೇಶ್ವರ ಬೇರೆ ದೇವರುಗಳಂತಲ್ಲ, ದೇವಿಯ ಪುರುಷ ತತ್ವವೇ ಪರಮೇಶ್ವರ. ಹಾಗಾಗಿ ದೇವಿ ಎಲ್ಲಿರ್ತಾರೋ ಅಲ್ಲಿ ಖಂಡಿತ ಶಿವ ಇರ್ತಾರೆ. ಈ ಮೂವರನ್ನ ಹೊರತುಪಡಿಸಿ ಜನನದಿಂದ ಯಾವ ದೇವಿ ಅಥವಾ ದೇವರುಗಳು ಮನುಷ್ಯನೊಳಗೆ ಇರಲ್ಲ. ಅಂದ್ರೆ ನಾವು ಬೆಳೆಯುತ್ತಿದ್ದಂತೆ ನಾವು ಮಾಡೋ ಪೂಜೆಗಳು ಹಾಗೂ ತೋರ್ಸೋ ಭಕ್ತಿ ಮೂಲಕ ನಮ್ಮ ಇಷ್ಟ ದೇವರು ನಮ್ಮೊಳಗೆ ಬಂದು ವಾಸ ಇರ್ತಾರೆ. ಆದ್ರೆ ಜನನದಿಂದ ಮಾತ್ರ ಕೇವಲ ಈ 3 ದೇವಿ ಹಾಗೂ ದೇವರುಗಳು ಮಾತ್ರ ನಮ್ಮೊಳಗಿರ್ತಾರೆ. ಉಳಿದವರನ್ನು ನಾವು ನಮ್ಮೊಳಗೆ ತಂದುಕೊಳ್ಳೋಕೆ ಪೂಜೆ, ಹೋಮ, ಧ್ಯಾನ, ತಪಸ್ಸು ಮುಂತಾದವುಗಳನ್ನ ಮಾಡಬೇಕು. ಆದ್ರೆ ಈ ದಶಮಹಾವಿದ್ಯೆಗಳಲ್ಲಿ ದೇವಿಯನ್ನ ಸಮೀಪಿಸಲು ಆ ದೇವಿಯ ಉಪಾಸನೆಯನ್ನ ಮಾಡಬೇಕಾಗುತ್ತೆ. ಸಂಸ್ಕೃತದಲ್ಲಿ ಉಪಾಸನೆ ಅಂದ್ರೆ ಉಪ ಅಂದ್ರೆ ಹತ್ರ, ಆಸನ ಅಂದ್ರೆ ಕುಳಿತುಕೊಳ್ಳೋದು. ಆದ್ರೆ ಅದರ ಅಂತರಾರ್ಥ ಮಾತ್ರ ದೇವಿ ಉಪಾಸನೆ ಅಂದ್ರೆ ದೇವಿಗೆ ಹತ್ತಿರ ಇರೋದು ಅಂತ ಅರ್ಥ. ಈ ವಿಡಿಯೋದಲ್ಲಿ ದಶಮಹಾವಿದ್ಯೆಗಳ ಬಗ್ಗೆ ಮಾತಾಡೋಣ. ವಿದ್ಯೆ ಅಂದ್ರೆ ಜ್ಞಾನ. ಆದ್ರೆ ಪುರಾಣಗಳ ಪ್ರಕಾರ ವಿದ್ಯೆ ಅಂದ್ರೆ ವಿಮುಕ್ತಿ ಅಂತ ಅರ್ಥ. ಹಾಗಾಗಿ ದಶಮಹಾವಿದ್ಯೆಗಳು ಅಂದ್ರೆ 10 ಶ್ರೇಷ್ಠವಾದ ವಿಮುಕ್ತಿ ಮಾರ್ಗಗಳು ಅಥವಾ ಮೋಕ್ಷಕ್ಕೆ 10 ದಾರಿಗಳು ಅಂತ ಅರ್ಥ. ದಶಮಹಾವಿದ್ಯೆಗಳು ದೇವಿಯ ಸಂಪೂರ್ಣ ರೂಪಗಳು. ಇವರು ಯಾರು ಅಂತ ಹೇಳೋದಕ್ಕೂ ಮುಂಚೆ ದೇವಿ ದಶಮಹಾವಿದ್ಯೆಗಳ ರೂಪ ಪಡೆಯೋಕೆ ಕಾರಣ ಏನು ಅನ್ನೋದನ್ನ ಮೊದಲು ಹೇಳ್ತೀನಿ. ಧರ್ಮ ಪುರಾಣದ ಪ್ರಕಾರ ಈ ವಿಶ್ವ ಸೃಷ್ಟಿಯಾದಾಗ ಶಿವ ಹಾಗೂ ಶಕ್ತಿ ಇಬ್ರು ಕೂಡ ಒಂದೇ ರೂಪದಲ್ಲಿದ್ರು. ಆದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಅವರ ಸೃಷ್ಟಿಯಲ್ಲಿದ್ದಂತ ಸ್ತ್ರೀಗಳಿಗೆ ಕೆಲವು ಲೋಪಗಳಿದ್ದ ಕಾರಣ ಅದನ್ನ ಸರಿಪಡಿಸೋಕೆ ಬ್ರಹ್ಮದೇವರು ಶಿವನಿಗಾಗಿ ಗಾಢವಾದ ತಪಸ್ಸು ಮಾಡಿದ್ರು. ಆ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಶಿವ ಯಾವ ವರ ಬೇಕು ಅಂತ ಕೇಳಿದಾಗ ಈ ಸೃಷ್ಟಿಯ ನಿರ್ಮಾಣಕ್ಕಾಗಿ
ನೀವು ಶಕ್ತಿಯಿಂದ ಬೇರ್ಪಡಬೇಕು ಅಂತ ವರ ಕೇಳಿದ್ರು ಬ್ರಹ್ಮದೇವರು. ಕೊಟ್ಟ ಮಾತಿನ ಪ್ರಕಾರ ಆದಿಶಕ್ತಿಯಿಂದ ಬೇರ್ಪಟ್ಟ ಪರಮೇಶ್ವರ ತೀವ್ರ ವೈರಾಗ್ಯಕ್ಕೆ ಹೊರಟೋದ್ರು. ಆ ರೀತಿ ಕೆಲ ಕಾಲ ಕಳೆದ ನಂತರ ಶಿವ ಎಂದಿನಂತೆ ಅವರ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಗಮನಿಸಿದ ಬ್ರಹ್ಮದೇವರು ಮತ್ತೆ ಹೇಗಾದ್ರೂ ಶಿವ ಹಾಗೂ ಶಕ್ತಿಯನ್ನ ಒಂದು ಮಾಡಬೇಕು ಅಂತ ತೀರ್ಮಾನಿಸ್ಕೊಂಡ್ರು. ಅದರಿಂದ ಬ್ರಹ್ಮದೇವರು ಅವರ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಯನ್ನ ಕರೆದು ದೇವಿಯನ್ನ ನಿನ್ನ ಮಗಳಾಗಿ ಪಡೆಯೋಕೆ ತಪಸ್ಸು ಮಾಡು ಅಂತ ಹೇಳಿದ್ರು. ದಕ್ಷ ಪ್ರಜಾಪತಿ ಅದೇ ರೀತಿ ಮಾಡಿ ಆದಿ ಪರಾಶಕ್ತಿಯನ್ನ ಒಪ್ಪಿಸಿ ಅವರ ಮಗಳು ಸತಿ ರೂಪದಲ್ಲಿ ಜನಿಸುವಂತೆ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಬ್ರಹ್ಮದೇವರು ಮಾಡಿದಂತ ಒಂದು ಕೆಲಸದಿಂದ ಪರಮೇಶ್ವರ ಭೈರವ ರೂಪದಲ್ಲಿ ಬಂದು ಬ್ರಹ್ಮದೇವರ ಒಂದು ತಲೆಯನ್ನ ಕತ್ತರಿಸಿದ್ರು. ಈ ವಿಷಯ ತಿಳಿದುಕೊಂಡ ದಕ್ಷ ಪ್ರಜಾಪತಿ ನನ್ನ ತಂದೆ ಬ್ರಹ್ಮ ಶಿವ ಹಾಗೂ ಶಕ್ತಿಯನ್ನ ಒಂದು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರೆ ಅದು ತಿಳಿದೆ ನನ್ನ ತಂದೆ ತಲೆಯನ್ನೇ ಕತ್ತರಿಸಿದಂತ ಶಿವನ ಮೇಲೆ ನಾನು ಹೇಗಾದ್ರೂ ಸೇಡು ತೀರಿಸ್ಕೊಳ್ಬೇಕು ಅಂತ ತೀರ್ಮಾನಿಸ್ಕೊಂಡು ಅವರ ಮಗಳಾದ ಸತಿಯನ್ನ ಶಿವನಿಂದ ದೂರ ಇಟ್ರು. ಆದ್ರೆ ಶಿವ ಹಾಗೂ ಶಕ್ತಿ ಒಂದಾಗದಂತೆ ತಡೆಯೋಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ಸತೀದೇವಿ ತಂದೆಯನ್ನ ಬಿಟ್ಟು ಒಂದು ಕಾಡಿಗೆ ಹೋಗಿ ಶಿವನಿಗಾಗಿ ಗಾಢವಾದ ತಪಸ್ಸು ಶುರು ಮಾಡಿದ್ಲು. ಆ ರೀತಿ ಸತೀದೇವಿ ಆಕೆಯ ಭಕ್ತಿ ಹಾಗೂ ಪ್ರೀತಿಯಿಂದ ಶಿವನನ್ನ ಒಲಿಸ್ಕೊಂಡ್ಲು. ಆದ್ರೆ ಅಷ್ಟರಲ್ಲಿ ದಕ್ಷ ಪ್ರಜಾಪತಿ ಸತೀದೇವಿಯನ್ನ ಮನೆಗೆ ಕರೆದೋಗಿ ಆಕೆಗೊಂದು ಸ್ವಯಂವರ ಸಿದ್ಧಪಡಿಸಿದ್ರು. ಆ ಸ್ವಯಂವರಕ್ಕೆ ಎಷ್ಟೋ ಜನ ದೇವತೆಗಳು ಬಂದಿದ್ರು. ಆದ್ರೆ ಸತೀದೇವಿ ಮಾತ್ರ ಯಾರ ಮುಖ ಕೂಡ ನೋಡದೆ ಶಿವನಿಗಾಗಿ ಕಾಯ್ತಾ ಇದ್ಲು. ಎಷ್ಟೊತ್ತಾದ್ರೂ ಶಿವ ಬರ್ದಿರೋವಾಗ ಸತೀದೇವಿ ತಂದೆ ಹತ್ರ ಹೋಗಿ ಶಿವನನ್ನ ಸ್ವಯಂವರಕ್ಕೆ ಕರೆಯೋಕೆ ಹೇಳಿದ್ಲು. ಆದ್ರೆ ದಕ್ಷ, ಮಗಳೇ, ಶಿವ ಕೊರಳಿನಲ್ಲಿ ಕಪಾಲ ಮಾಲೆ ಹಾಕೊಂಡು ಸ್ಮಶಾನದಲ್ಲಿ ತಿರುಗಾಡ್ತಾ ಇರ್ತಾನೆ. ನಾನಿಲ್ಲಿ ಕರೆದಿರೋದು ದೇವತೆಗಳನ್ನ, ಅವರೊಂದಿಗೆ ಶಿವನನ್ನ ಹೋಲಿಸ್ತೀಯಾ ಅಂತ ಶಿವನ ಕುರಿತಾಗಿ ಕೀಳಾಗಿ ಮಾತಾಡ್ದ. ತಂದೆ ಮಾತನ್ನ ಕೇಳಿ ಕೋಪದಿಂದ ಸತೀದೇವಿ ಕೈಯಲ್ಲಿ ಹಿಡ್ಕೊಂಡಿದ್ದಂತ ಹೂಮಾಲೆನ ಜೋರಾಗಿ ಮೇಲೆ ಎಸೆದು ಬಿಟ್ಲು. ಒಮ್ಮೆಲೆ ಶಿವ ಅಲ್ಲಿ ಪ್ರತ್ಯಕ್ಷ ಆಗಿ ಆ ಹೂಮಾಲೆ ಅವರ ಕೊರಳಿನಲ್ಲಿ ಬೀಳುವಂತೆ ಮಾಡಿದ್ರು. ಆ ರೀತಿ ಶಿವ ಹಾಗೂ ಸತಿಗೆ ಮದುವೆಯಾಗಿ ಮತ್ತೆ ಶಿವ ಶಕ್ತಿ ಒಂದಾದ್ರು. ಇದು ನಡೆದ ಕೆಲವು ವರ್ಷಗಳ ನಂತರ ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಜ್ಞವನ್ನ ಶುರು ಮಾಡಿದ್ರು. ಆ ಯಜ್ಞಕ್ಕೆ ಶಿವ ಸತಿಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ದೇವರುಗಳನ್ನ ಆಹ್ವಾನಿಸಿದ್ರು. ಆಹ್ವಾನ ಇಲ್ಲದಿದ್ರು ಆ ಯಜ್ಞಕ್ಕೆ ಹೋಗಬೇಕೆಂದು ಆಸೆ ಪಟ್ಲು ಸತಿ. ಆ ವಿಷಯ ಶಿವನಿಗೆ ಹೇಳಿದ್ರೆ ನಮಗೆ ಆಹ್ವಾನ ಕೊಡ್ಲಿಲ್ವಲ್ಲ, ನಾವು ಯಾವ ರೀತಿ ಹೋಗೋದು ಅಂತ ಕೇಳಿದ್ರು. ಅದಕ್ಕೆ ಸತಿ, ಸ್ವಾಮಿ, ದಕ್ಷ ನನ್ನ ತಂದೆ ಹತ್ರ ಹೋಗೋಕೆ ಮಗಳಿಗೆ ಆಹ್ವಾನ ಏಕೆ ಬೇಕು ಅಂತ ಕೇಳಿದ್ಲು. ದೇವಿ, ದಕ್ಷ ಯಜ್ಞಕ್ಕೆ ಹೋದ್ರೆ ಅವಮಾನ ತಪ್ಪಲ್ಲ. ನಿನ್ನ ತಂದೆ ನನಗೆ ಅವಮಾನ ಮಾಡೋದಕ್ಕಾಗಿನೇ ಈ ಯಜ್ಞ ಮಾಡ್ತಾ ಇದ್ದಾರೆ ಅಂತ ಶಿವ ಸತಿಗೆ ಅರ್ಥ ಮಾಡಿಸೋಕೆ ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ರೂ ಕೂಡ ಸತಿ ಮಾತ್ರ ಕೇಳಿಲ್ಲ. ಆಗ ಶಿವ ಇನ್ನು ಸತಿ ಹತ್ರ ವಾದಿಸಿ ಪ್ರಯೋಜನ ಇಲ್ಲ ಅಂದುಕೊಂಡು ಅಲ್ಲಿಂದ ಎದ್ದು ಹೊರಟೋಗ್ತಾ ಇರುವಾಗ ಸತೀದೇವಿ 10 ರೂಪಗಳನ್ನ ಪಡೆದು ಶಿವ ಅಲ್ಲಿಂದ ಹೋಗದಿರೋ ತರ ಅವರನ್ನ ಸುತ್ತುಮುಟ್ಟಿದ್ಲು. ಇನ್ನು ಶಿವ ತಪ್ಪಿಸಿಕೊಳ್ಳೋಕಾಗದೆ ಸತಿಯನ್ನ ದಕ್ಷ ಯಜ್ಞಕ್ಕೆ ಕಳಿಸೋಕೆ ಒಪ್ಕೊಂಡ್ರು. ಇನ್ನು ಸಂತೋಷದಿಂದ ಸತೀದೇವಿ ದಕ್ಷ ಯಜ್ಞಕ್ಕೆ ಹೋದ್ಲು. ಆದ್ರೆ ಅಲ್ಲಿ ಎಲ್ಲರ ಮುಂದೆ ಶಿವನ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ ದಕ್ಷ. ಆ ಅವಮಾನವನ್ನ ತಡೆಯೋಕಾಗದೆ ದಕ್ಷ, ಶಿವನಿಗೆ ಮಾವನಾಗಿರುವಂತ ಅದೃಷ್ಟ ಯೋಗ್ಯತೆ ನಿನಗಿಲ್ಲ. ನನ್ನಿಂದ ಇವತ್ತು ನನ್ನ ಗಂಡನಿಗೆ ಇಷ್ಟೊಂದು ಅವಮಾನ ಆಯ್ತು. ಇನ್ನು ನಾನು ಅವರ ಹೆಂಡತಿಯಾಗಿ ನಿನ್ನ ಮಗಳಾಗಿ ಇರಲ್ಲ. ಬೇರೆ ರೂಪದಲ್ಲಿ ಅವತರಿಸಿ ನನ್ನ ಗಂಡನನ್ನ ಸೇರ್ತೀನಿ ಅಂತ ಹೇಳಿ ಅಲ್ಲೇ ಬೆಂಕಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಸತಿ. ಆದ್ರೆ ಸತೀದೇವಿ ಸಾಯೋದಕ್ಕೂ ಮುಂಚೆ
ಶಿವ ನೋಡಿದ್ದು ಆಕೆಯ 10 ರೂಪಗಳು. ಶಿವನ ಸುತ್ತಲೂ ಇರುವಂತಹ 10 ದಿಕ್ಕುಗಳಲ್ಲಿ ಒಂದೊಂದು ದಿಕ್ಕಿಗೆ ಒಂದೊಂದು ಮಹಾವಿದ್ಯೆಯನ್ನ ನಿಲ್ಲಿಸಿದ್ರು ದೇವಿ. ಮುಂದೆಯಿಂದ ಕಾಳಿಕಾ, ಬಲಗಡೆ ಚಿನ್ನಮಸ್ತಾದೇವಿ, ಎಡಗಡೆ ಭುವನೇಶ್ವರಿ, ಹಿಂಬದಿಯಲ್ಲಿ ಬಗಳಾಮುಖಿ, ಆಗ್ನೇಯ ದಿಕ್ಕಿನಲ್ಲಿ ಧೂಮಾವತಿ, ವಾಯುವ್ಯ ದಿಕ್ಕಿನಲ್ಲಿ ಮಾತಂಗಿ, ಈಶಾನ್ಯ ದಿಕ್ಕಿನಲ್ಲಿ ಷೋಡಸಿ. ಈಕೆಯನ್ನೇ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ. ನೈಋತಿಯಲ್ಲಿ ಕಮಲಾತ್ಮಿಕ, ಮೇಲೆ ತಾರಾತ್ಮಿಕ, ಕೆಳಗಡೆ ಭೈರವಿ. ಈ ರೀತಿ ಆದಿಪರಾಶಕ್ತಿ 10 ದಿಕ್ಕುಗಳಿಂದ ಶಿವನನ್ನ ಬಂಧಿಸಿ ಆ 10 ದಿಕ್ಕುಗಳಿಗೆ ಆ ದೇವಿಗಳ ಶಕ್ತಿಯನ್ನ ಕೊಟ್ಲು. ಈ ದಶಮಹಾವಿದ್ಯೆಗಳಲ್ಲಿ ಪ್ರತಿ ಒಂದೊಂದು ದೇವಿಗೂ ಒಂದೊಂದು ಗುಣ ಹಾಗೂ ಅಪಾರವಾದ ಶಕ್ತಿ ಇದೆ. ಇಷ್ಟೊತ್ತಿಗೆ ತುಂಬಾ ಜನರು ವಿಡಿಯೋ ನಿಲ್ಲಿಸಿ ಹೊರಟೋಗಿರ್ತಾರೆ. ಆದ್ರೆ ಇದುವರೆಗೂ ನೀವು ನೋಡ್ತಿದ್ದೀರಿ ಅಂದ್ರೆ ಈ ದಶಮಹಾವಿದ್ಯೆಗಳಲ್ಲಿ ಯಾವುದೋ ಒಂದು ದೇವಿ ನಿಮ್ಮ ಜೊತೆ ಮಾತಾಡೋಕೆ ಕಾಯ್ತಾ ಇದ್ದಾರೆ ಅಂತ ಅರ್ಥ. ಈಗ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಆ ದೇವಿ ಯಾರು ಅಂತ ಕಂಡುಹಿಡಿಯೋದು. ಈಗ ಆ 10 ಮಹಾವಿದ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಯಾವ ದೇವಿ ಹತ್ರ ನಿಮ್ಮ ಮನಸ್ಸು ನಿಂತೋಗುತ್ತೋ ಗಮನಿಸಿ. ಆ ದೇವಿ ಬಗ್ಗೆ ಮಾತಾಡೋವಾಗ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಮನಸ್ಸು ಅಲ್ಲೇ ಸೆಳೀತಾ ಇರುತ್ತೆ. ಆಕೆನೇ ನೀವು ಮಾತಾಡುವಂತ ಮಹಾವಿದ್ಯೆ. ದಶಮಹಾವಿದ್ಯೆಗಳಲ್ಲಿ ಮೊದಲನೆಯದು ಕಾಳಿಕಾ. ಮಹಾಕಾಳಿ ಕಾಲ ಹಾಗೂ ಮೃತ್ಯುವಿಗೆ ಅಧಿಪತಿ. ಇನ್ನು ಕುಂಡಲಿನಿ ಹಾಗೂ ಮೋಕ್ಷಕ್ಕೆ ಸರ್ವೋನ್ನತ ಗುರು. ಕಾಳಿಕಾದೇವಿ ಕಾಲವನ್ನ ನಡೆಸುವಂತ ಶಕ್ತಿ, ಹಾಗೆ ಕಾಲವನ್ನ ಬದಲಾಯಿಸುವಂತ ಶಕ್ತಿ ಕೂಡ. ಮಹಾಕಾಳಿ ಉಪಾಸನೆ ಮಾಡಿದ್ರೆ ಪರಾಜಯವಾಗಲಿ ಭಯವಾಗಲಿ ಇರಲ್ಲ. ಇವರು ಸಾವಿಗೂ ಕೂಡ ಹೆದರಲ್ಲ. ಅವರಿಗೆ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಬರಲ್ಲ. ಒಂದು ವೇಳೆ ಯಾವ್ದಾದ್ರೂ ಸಮಸ್ಯೆ ಬಂದ್ರೆ ಆ ಕಾಳಿಕಾದೇವಿನೇ ಅವರನ್ನ ಕಾಪಾಡ್ತಾಳೆ. ಯಾರಾದ್ರೂ ಶತ್ರುಗಳು ಅವರ ನಾಶ ಬಯಸಿದ್ರೆ ಆ ಶತ್ರುಗಳ ನಾಶ ಕೂಡ ಕಾಳಿಕಾದೇವಿನೇ ಮಾಡ್ತಾಳೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಆ ಮಹಾಕಾಳಿ ನಿಮ್ಮ ತಾಯಿ ಪಾತ್ರದಲ್ಲಿದ್ದು ನಿಮ್ಮನ್ನ ಕಾಲದಿಂದ ಹಾಗೂ ಶತ್ರುಗಳಿಂದ ಕಾಪಾಡ್ತಾ ಇರ್ತಾಳೆ. ಇನ್ನು ದಶಮಹಾವಿದ್ಯೆಗಳಲ್ಲಿ ಎರಡನೇ ವಿದ್ಯೆ ತಾರಾದೇವಿ. ತಾರಾದೇವಿ ವಾಕ್ ಹಾಗೂ ನಡವಳಿಕೆಗೆ ಅಧಿಪತಿ. ತಾರಾದೇವಿಯ ಉಪಾಸನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು, ಸಮಸ್ಯೆಯಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನೋದು ತಿಳಿಯುತ್ತೆ. ಅವರನ್ನ ಅತಿ ಮೇಧಾವಿಗಳಂತೆ ಈ ದೇವಿ ಬದಲಾಯಿಸ್ತಾಳೆ. ಅವರು ತಮ್ಮ ಮಾತಿಂದ ಎಲ್ಲರನ್ನ ತಮ್ಮತ್ತ ಆಕರ್ಷಿಸ್ತಾರೆ. ಅವರು ತಮ್ಮ ಜೀವನದಲ್ಲಿ ಎಂತ ದೊಡ್ಡ ಆಪತ್ತು ಬಂದ್ರೂ, ಅಪಾಯ ಬಂದ್ರೂ, ಸಮಸ್ಯೆ ಬಂದ್ರೂ ಅದನ್ನ ಸುಲಭವಾಗಿ ಎದುರಿಸಿ ಮುಂದೆ ಹೋಗ್ತಾರೆ. ಒಂದು ಮಾತಲ್ಲಿ ಹೇಳೋದಾದ್ರೆ ಆಕೆಯ ಉಪಾಸಕರನ್ನ ಉತ್ತಮ ಜ್ಞಾನ ಹೊಂದಿರುವ ಶ್ರೇಷ್ಠವಾದ ವ್ಯಕ್ತಿಗಳಂತೆ ಮಾಡ್ತಾಳೆ ತಾರಾದೇವಿ. ದಶಮಹಾವಿದ್ಯೆಗಳಲ್ಲಿ ಮೂರನೇ ರೂಪ ಲಲಿತಾ ತ್ರಿಪುರ ಸುಂದರಿ. ಈಕೆಯನ್ನೇ ಷೋಡಸಿ ಅಂತ ಕೂಡ ಕರೀತಾರೆ. ಆದಿಪರಾಶಕ್ತಿಯ ಅತಿ ಸೌಂದರ್ಯವಾದ ಸೌಮ್ಯವಾದ ರೂಪವೇ ಶ್ರೀ ಲಲಿತಾ ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ದೇವಿ ಸಂಪತ್ತು ಹಾಗೂ ಜ್ಞಾನಕ್ಕೆ ಅಧಿಪತಿ. ಲಲಿತಾ ದೇವಿಯ ತಾಂತ್ರಿಕ ದೇವತೆಯೇ ಈ ತ್ರಿಪುರ ಸುಂದರಿ. ಈ ದೇವಿಯ ಉಪಾಸಕರಿಗೆ ಅಪರೂಪವಾದ ತೇಜಸ್ಸಿರುತ್ತದೆ. ಅವರು ಎಲ್ಲಿದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ಶ್ರೇಯಸ್ಸು ಅವರನ್ನು ಹುಡುಕಿಕೊಂಡು ಬರುತ್ತೆ. ಈ ದೇವಿಯ ಉಪಾಸಕರು ತುಂಬಾನೇ ಪ್ರಶಾಂತವಾಗಿರ್ತಾರೆ. ಅಷ್ಟೇ ಯಾಕೆ, ಅವರನ್ನ ನೋಡಿದ್ರೆ ನಾವು ಎಷ್ಟೇ ಕೋಪದಲ್ಲಿದ್ರೂ ಕೂಡ ನಮಗೆ ತಾನಾಗಿ ಪ್ರಶಾಂತತೆ ಬಂದುಬಿಡುತ್ತೆ. ಈ ದೇವಿ ಉಪಾಸಕರು ಏನನ್ನ ಬೇಡ್ಕೊಂಡ್ರೂ ಕೂಡ ಅದವರಿಗೆ ಸಿಗುತ್ತೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ಹಾಗೂ ತೇಜಸ್ಸು ಈ ದೇವಿ ಉಪಾಸಕರಲ್ಲಿ ಕಾಣಿಸುತ್ತೆ. ದಶಮಹಾವಿದ್ಯೆಗಳಲ್ಲಿ ನಾಲ್ಕನೇ ವಿದ್ಯೆ ಭುವನೇಶ್ವರಿ. ಭುವನೇಶ್ವರಿ ದೇವಿ ಅಂದರೆ ಈ ಭುವನಕ್ಕೆ ಅಧಿಪತಿ. ಪಂಚಭೂತಗಳು ಹಾಗೂ ಈ ಭುವನದಲ್ಲಿರುವ ಎಲ್ಲಾ ಭೌತಿಕ ಅಂಶಗಳಿಗೆ ಈ ದೇವಿ ಅಧಿಪತಿ. ಈ ದೇವಿಯ ಉಪಾಸಕರು ಈ ಕಾಲದಲ್ಲಿ ನಡೆಯುವಂತ ಕೆಲವು ವಿಷಯಗಳನ್ನ
ಮೊದಲೇ ತಿಳಿದುಕೊಳ್ಳುತ್ತಾರೆ. ಅಧಿಕಾರ ಬೇಕು ಎಂದು ಬಯಸೋರು ಈ ದೇವಿಯ ಉಪಾಸನೆ ಮಾಡಬೇಕು. ಈ ಪ್ರಪಂಚದಲ್ಲಿರುವಂತ ಯಾವ ವ್ಯಕ್ತಿಯಾದರೂ ಭುವನೇಶ್ವರಿ ದೇವಿಯ ಉಪಾಸಕರ ಮಾತನ್ನ ತಲೆ ತಗ್ಗಿಸಿ ಕೇಳಿಸ್ಕೊಳ್ತಾರೆ. ಭುವನೇಶ್ವರಿ ದೇವಿ ತಮ್ಮ ಉಪಾಸಕರಿಗೆ ಕಾಲಕ್ಕೆ ಅನುಗುಣವಾಗಿ ಅವರು ಬದಲಾಗೋಕೆ ಸಹಾಯ ಮಾಡ್ತಾಳೆ. ಆದ್ರೆ ಈ ದೇವಿ ಉಪಾಸಕ ಅವನ ಉಪಾಸನೆಯನ್ನ ಸಾಧಿಸಿದ ಬಳಿಕ ಶಾಂತಿಯಾಗಿ ಮಾತ್ರ ಇರಬೇಕು. ಯಾರಿಗೂ ಕೇಡು ಬಯಸಬಾರದು. ಇಲ್ಲದಿದ್ರೆ ಆ ದೇವಿ ಉಪಾಸಕನ ವಿರುದ್ಧನೇ ತಿರುಗಿ ಬೀಳ್ತಾಳೆ. ಆ ರೀತಿ ಶಾಂತವಾಗಿರೋದು ಕಲಿತುಕೊಂಡ್ರೆ ಈ ಪ್ರಪಂಚದಲ್ಲಿ ಅವರು ಏನನ್ನೇ ಬಯಸಿದ್ರು ಅದನ್ನ ಸಾಧಿಸುವಂತ ಶಕ್ತಿ ಈ ದೇವಿ ಅವಳ ಉಪಾಸಕನಿಗೆ ಕೊಡ್ತಾಳೆ. ದಶಮಹಾ ವಿದ್ಯೆಗಳಲ್ಲಿ 5ನೇ ವಿದ್ಯೆ ತ್ರಿಪುರ ಭೈರವಿ. ಆದಿಶಕ್ತಿಯ ಅತಿ ಉಗ್ರ ರೂಪ ಈ ತ್ರಿಪುರ ಭೈರವಿ. ಈಕೆ ದುರ್ಗಾದೇವಿಯ ತಾಂತ್ರಿಕ ಸ್ವರೂಪ. ಭೈರವಿಯ ಉಪಾಸನೆ ಮಾಡುವುದು ಎಲ್ಲರಿಗೂ ಸಾಧ್ಯ ಆಗಲ್ಲ. ತ್ರಿಪುರ ಭೈರವಿಯ ಉಪಾಸಕರಿಗೆ ಭಯ ಅನ್ನೋ ಮಾತೇ ಇಲ್ಲ. ಯಾರನ್ನೇ ನೋಡಿದ್ರು, ಎಷ್ಟು ಜನರು ಅವರನ್ನ ವಿರೋಧಿಸಿ ಬಂದ್ರು ಅವರು ಮಾತ್ರ ಕಿಂಚಿತ್ತೂ ಹೆದರಲ್ಲ. ಅತಿ ಕಷ್ಟಕರವಾದ ಈ ದೇವಿ ಉಪಾಸನೆ ಸಾಧಿಸಿದವರು ಅತಿ ಅದ್ಭುತವಾದ ಮೋಕ್ಷವನ್ನ ಅನುಭವಿಸ್ತಾರೆ. ಹಾಗೆ ಈ ದೇವಿ ಉಪಾಸಕರಿಗೆ ಭೌತಿಕ ವಿಷಯಗಳ ಮೇಲೆ ಕೋರಿಕೆ ಹೊರಟೋಗುತ್ತೆ. ಸಿದ್ಧ ಪುರುಷರು ಅಥವಾ ಸಾಧುಗಳಂತೆ ಬದಲಾಗ್ತಾರೆ. ಅವರು ಸಿದ್ಧ ಪುರುಷರಾಗೋಕೆ ಯಾವುದಾದ್ರೂ ಅಡೆ ತಡೆ ಇದ್ರೆ ಅದನ್ನ ಸ್ವತಃ ಭೈರವಿ ದೇವಿನೇ ನಾಶಪಡಿಸ್ತಾಳೆ. ಈ ದೇವಿಯ ಉಪಾಸಕರು ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಅವರಿಗೆ ಯಾವ ಹಾನಿ ಕೂಡ ಆಗಲ್ಲ. ಉದಾಹರಣೆಗೆ ತುಂಬಾ ದಿನ ಊಟ ನೀರು ಸಿಗದೇ ಇದ್ರೂ ಕೂಡ ಇವರು ಆರೋಗ್ಯವಾಗಿ ಬದುಕೇ ಇರ್ತಾರೆ. ಈ ಉಪಾಸಕರಿಗೆ ಅತಿ ಹೆಚ್ಚು ಭುಜಬಲ, ಶಕ್ತಿ, ಶೌರ್ಯಬಲ, ಪರಾಕ್ರಮವನ್ನ ದೇವಿ ಕೊಡ್ತಾಳೆ. ಇನ್ನು ದಶಮಹಾ ವಿದ್ಯೆಗಳಲ್ಲಿ 6ನೇ ವಿದ್ಯೆ ಚಿನ್ನಮಸ್ತಾದೇವಿ. ಚಿನ್ನಮಸ್ತಾದೇವಿ ನೋಡೋಕೆ ತುಂಬಾನೇ ಉಗ್ರ ಸ್ವರೂಪದಲ್ಲಿ ಕಾಣಿಸ್ತಾರೆ. ಆದ್ರೆ ಅದರ ಅಂತರಾರ್ಥ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸೌಮ್ಯವಾಗಿ ಕಾಣಿಸ್ತಾರೆ. ಈ ದೇವಿ ಉಪಾಸನೆ ಮಾಡೋದು ಕೂಡ ತುಂಬಾನೇ ಕಷ್ಟ. ಆದ್ರೆ ಚಿನ್ನಮಸ್ತಾದೇವಿ ತುಂಬಾನೇ ಶಕ್ತಿಯುತವಾದ ದೇವತೆ. ಈ ದೇವಿ ಉಪಾಸಕರು ಯಾವುದನ್ನಾದ್ರೂ ಪಡೆಯೋ ಮುಂಚೆ ಅವರಲ್ಲಿರುವಂತ ಕೆಟ್ಟ ಆಲೋಚನೆಗಳು, ಅಹಂಕಾರ, ಕೆಟ್ಟ ವ್ಯಸನಗಳು ಎಲ್ಲ ತಾನಾಗಿ ಹೊರಟೋಗುತ್ತೆ. ಆ ದೇವಿ ಸ್ವತಃ ಆಕೆಯ ಉಪಾಸಕರನ್ನ ಕೆಟ್ಟ ಮಾರ್ಗದಿಂದ ಒಳ್ಳೆ ಮಾರ್ಗಕ್ಕೆ ಕರೆತರ್ತಾಳೆ. ಅವರು ಎಷ್ಟೋ ಪರಿಶುದ್ಧವಾದ ವ್ಯಕ್ತಿಗಳಂತೆ ಬದಲಾಗ್ತಾರೆ. ಆದ್ರೆ ಅವರಿಗೆ ಯಾರಾದ್ರೂ ಅಪಕಾರ ಮಾಡಬೇಕು ಅನ್ಕೊಂಡ್ರೆ ಮಾತ್ರ ಚಿನ್ನಮಸ್ತಾದೇವಿ ಅವರನ್ನ ಸುಮ್ಮನೆ ಬಿಡಲ್ಲ. ಬುದ್ಧ ಇದೇ ಚಿನ್ನಮಸ್ತಾದೇವಿಯನ್ನ ಉಪಾಸನೆ ಮಾಡಿ ಅವ್ರಿಗಿದ್ದಂತ ಕೆಟ್ಟ ವ್ಯಸನಗಳನ್ನ ಬಿಟ್ಟು ಮಹಾಬುದ್ಧನಂತೆ ಬದಲಾದ್ರು. ದಶಮಹಾ ವಿದ್ಯೆಗಳಲ್ಲಿ 7ನೇ ವಿದ್ಯೆ ಧೂಮಾವತಿ ದೇವಿ. ಈ ದಶಮಹಾ ವಿದ್ಯೆಗಳಲ್ಲಿ ಅತಿ ವಿಚಿತ್ರವಾದ ದೇವಿಯವರು. ಉಳಿದ ದೇವತೆಗಳು ನಮಗೆ ಏನನ್ನಾದ್ರೂ ಕೊಟ್ರೆ ಈ ದೇವಿ ಮಾತ್ರ ನಮ್ಮಿಂದಾನೇ ತಗೋತಾರೆ. ಈ ದೇವಿ ಅವರ ಉಪಾಸಕರಿಂದ ದರಿದ್ರ, ರೋಗಗಳು, ದುಃಖ ಮುಂತಾದವುಗಳನ್ನ ತಗೋತಾಳೆ. ನೋಡೋದಕ್ಕೆ ಉಳಿದ ದೇವತೆಗಳಿಗಿಂತ ಭಿನ್ನವಾದ ರೂಪ ಇರೋ ಧೂಮಾವತಿ ದೇವಿ ಆಕೆಯ ಉಪಾಸಕರು ಯಾವ ಕಷ್ಟದಲ್ಲಿದ್ರೂ ಆ ಕಷ್ಟವನ್ನ ತಗೋತಾಳೆ. ಈ ದೇವಿಯನ್ನ ಉಪಾಸನೆ ಮಾಡೋದು ಮಾತ್ರ ಅಲ್ಲ, ಬರೀ ಪೂಜೆ ಮಾಡಿದ್ರೂ ಕೂಡ ನಮ್ಮ ಕಷ್ಟಗಳೆಲ್ಲ ಹೊರಟೋಗುತ್ತೆ. ಇನ್ನು ದಶಮಹಾ ವಿದ್ಯೆಗಳಲ್ಲಿ 8ನೇ ಮಹಾವಿದ್ಯೆ ಬಗಳಾಮುಖಿ. ಬಗಳಾಮುಖಿ ಅಂದ್ರೆ ವಾಗ್ದೇವಿ. ಬಗಳಾಮುಖಿಯನ್ನ ಉಪಾಸನೆ ಮಾಡಿದ್ರೆ ಕೆಟ್ಟ ಮಾತುಗಳಾಗ್ಲಿ, ಕೆಟ್ಟ ಆಲೋಚನೆ ಆಗ್ಲಿ ನಮ್ಮೊಳಗೆ ಬರೋಕೆ ಆಕೆ ಬಿಡಲ್ಲ. ಈ ದೇವಿ ಉಪಾಸಕರು ಅವರ ಶತ್ರುಗಳನ್ನ ಸುಲಭವಾಗಿ ಜಯಿಸ್ತಾರೆ. ಜೀವನದಲ್ಲಿರುವಂತ ಎಲ್ಲಾ ಅಡೆ ತಡೆ ವಿಘ್ನಗಳನ್ನ ಜಯಿಸಿ ಅವರು ಗೆದ್ದು ಬರ್ತಾರೆ. ಹಾಗೆ ಬಗಳಾಮುಖಿಯನ್ನ ಉಪಾಸನೆ ಮಾಡಿದವರು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಅವ್ರ ಮಾತುಗಳು ಕೇಳಿಸ್ಕೊಳ್ತಾ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಕೇಳಿಸ್ಕೋಬೇಕು ಅನ್ಸುತ್ತೆ. ಹಾಗೆ ಈ ದೇವಿಯ ಉಪಾಸಕರು ಜಲಸ್ತಂಭನ ಹಾಗೂ ಅಗ್ನಿಸ್ತಂಭನ ಮಾಡೋ ಶಕ್ತಿನ ಪಡ್ಕೋತಾರೆ. ದಶಮಹಾ ವಿದ್ಯೆಗಳಲ್ಲಿ 9ನೇ ವಿದ್ಯೆ ಮಾತಂಗಿ.
ಸರಸ್ವತಿ ದೇವಿಯ ತಾಂತ್ರಿಕ ಸ್ವರೂಪವೇ ಮಾತಂಗಿ ದೇವಿ. ಈ ದೇವಿ ಜ್ಞಾನಕ್ಕೆ ಅಧಿಪತಿ. ಮಾತಂಗಿ ದೇವಿ ಆಕೆಯ ಉಪಾಸಕರನ್ನ ವಿಘ್ನಗಳಿಂದ ತೊಲಗಿಸಿ ಒಳ್ಳೆ ಕೆಲಸ ಮಾಡುವಂತೆ ಮಾಡ್ತಾಳೆ. ಮಾತಂಗಿ ದೇವಿ ಕೂಡ ಮಹಾಕಾಳಿಯಂತೆ ಕುಂಡಲಿನಿ ಶಕ್ತಿಗೆ ಗುರು. ಈಕೆಯ ಉಪಾಸಕರು ಇತರರನ್ನ ತುಂಬಾ ಸುಲಭವಾಗಿ ತಮ್ಮತ್ತ ಸೆಳೆದುಕೊಳ್ತಾರೆ. ಅವರು ವಶೀಕರಣ ಮುಂತಾದ ವಿದ್ಯೆಗಳನ್ನು ಪ್ರಯೋಗಿಸುವಂತ ಶಕ್ತಿ ಪಡ್ಕೋತಾರೆ. ಅವರು ಆಡೋ ಯಾವ ಮಾತನ್ನಾದ್ರೂ ಕೂಡ ಇತರರು ನೂಲು ದಾರದಷ್ಟು ಕೂಡ ಅನುಮಾನಿಸದೆ ಪೂರ್ತಿಯಾಗಿ ನಂಬುತ್ತಾರೆ. ಮಾತಂಗಿ ದೇವಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಗೆ ಮಂತ್ರಿ. ಅಂದ್ರೆ ಆಕೆಗೆ ಎಷ್ಟೊಂದು ಅದ್ಭುತವಾದ ಜ್ಞಾನ ಇದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಮಾತಂಗಿ ದೇವಿಯ ಉಪಾಸಕರಿಗೆ ವಿದ್ಯೆ, ಸಂಗೀತ, ಕವಿತೆ ಮುಂತಾದ ಕಲೆಗಳಲ್ಲಿ ಎಷ್ಟೋ ಜ್ಞಾನ ಬರುತ್ತೆ. ಇನ್ನು ದಶಮಹಾ ವಿದ್ಯೆಗಳಲ್ಲಿ 10ನೇ ವಿದ್ಯೆ ಕಮಲಾತ್ಮಿಕಾ ದೇವಿ. ಲಕ್ಷ್ಮೀ ದೇವಿಯ ತಾಂತ್ರಿಕ ರೂಪವೇ ಕಮಲಾತ್ಮಿಕ. ಸಕಲ ಐಶ್ವರ್ಯ ಹಾಗೂ ಸಂಪತ್ತಿಗೆ ಅಧಿಪತಿ. ಕಮಲಾತ್ಮಿಕಾ ದೇವಿಯನ್ನು ಉಪಾಸನೆ ಮಾಡಿದವರಿಗೆ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ದೇವಿ ಸಹಾಯ ಮಾಡ್ತಾಳೆ. ಈ ಉಪಾಸಕರಿಗೆ ಸಿರಿ ಸಂಪತ್ತು ಬರುವಂತೆ ದೇವಿ ಮಾಡ್ತಾಳೆ. ಈ ದೇವಿ ಆಕೆಯ ಉಪಾಸಕರಿಗೆ ವ್ಯಾಪಾರಗಳು ಅಥವಾ ಆದಾಯ ಬರುವಂತ ಕಡೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಳ್ಳುವಂತ ಬುದ್ಧಿ ಕೊಡ್ತಾಳೆ. ಕಮಲಾತ್ಮಿಕಾ ದೇವಿ ಉಪಾಸಕರಿಗೆ ಸಿರಿ ಸಂಪತ್ತಿಗೆ ಕೊರತೆ ಇರಲ್ಲ. ಆದ್ರೆ ಒಳ್ಳೆ ದಾರಿಯಲ್ಲಿ ಮಾತ್ರ ನಡಿಬೇಕು. ಅನ್ಯಾಯ ಅಕ್ರಮ ಮಾಡಬಾರದು. ಆ ರೀತಿ ಅಲ್ಲದೆ ಪಾಪ ಕೆಲಸಗಳನ್ನ ಮಾಡ್ತಾ ಇದ್ರೆ ದೇವಿ ಅವರನ್ನ ಬಿಟ್ಟು ಹೊರಟೋಗ್ತಾಳೆ. ಈ ದೇವಿಯ ಉಪಾಸಕರು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ರೆ ದೇವಿ ಯಾವಾಗ್ಲೂ ಕೂಡ ಅವರ ಹತ್ತಿರಾನೇ ಇದ್ದು ಅವರಿಗೆ ಬೇಕಾದುದನ್ನೆಲ್ಲ ಕೊಡ್ತಾ ಇರ್ತಾಳೆ. ಸ್ನೇಹಿತರೆ, ಇದೇ ವಿಡಿಯೋ. ಈಗ ನಿಮ್ಮನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡಿದಂತ ದೇವಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೂ ಕೂಡ ತಿಳಿಸ್ಕೊಡಿ. ನೀವು ಆ ದೇವಿ ಉಪಾಸನೆ ಮಾಡೋದನ್ನ ಶುರು ಮಾಡಿ. ಖಂಡಿತ ದೇವಿ ನಿಮ್ಮ ಜೊತೆ ಮಾತಾಡ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.